ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಅಧಿಕ ಮಾಸದಲ್ಲಿ ನಾವು ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ. ನಮಗೆ ಹೀಗೆ ಹಾಕ್ಕೊಂಡ್ರೆ ಒಂದು ಮಣೆ ಮೇಲೆ ಎಲ್ಲವನ್ನು ಹಾಕ್ಕೊಂಡ್ಬಿಡ್ಬೋದು, 33 ಅಂತ ಹೇಳಿ. ಇನ್ನು ನಾವು ಶಂಖಚಕ್ರ ಗದಾ ಪದ್ಮಗಳನ್ನು ಮಾಸ ನಿಯಾಮಕ ಪುರುಷೋತ್ತಮ ಮಾಸ ಇದು. ಮಾಸ ನಿಯಾಮಕ ಪುರುಷೋತ್ತಮನ ಪ್ರೀತಿಗಾಗಿ ಇಲ್ಲಿ ಕಮಲ, ಇಲ್ಲಿ ಶಂಖ, ಗದ ಮತ್ತು ಚಕ್ರ ಈ ರೀತಿಯಾಗಿ ಹಾಕ್ಕೊಂಡಿದ್ದೀವಿ. ಇನ್ನು ಇದು ಅಧಿಕ ಜ್ಯೇಷ್ಠ ಮಾಸದ ಮಾಸ ನಿಯಾಮಕ ರಮಾ ತ್ರಿವಿಕ್ರಮನ ಪ್ರೀತಿಗಾಗಿ ನಾವು ಇಲ್ಲಿ ಗದೆ, ಇಲ್ಲಿ ಚಕ್ರ, ಇಲ್ಲಿ ಶಂಖ ಮತ್ತು ಇಲ್ಲಿ ಕಮಲ ಈ ರೀತಿಯಾಗಿ ಕೂಡ ನಾವು ಶಂಖಚಕ್ರ ಗದಾ ಪದ್ಮಗಳನ್ನು ಹಾಕ್ಕೊಳ್ಬೇಕು. ಇಲ್ಲಿ ಇಬ್ಬರು ಮಾಸ ನಿಯಾಮಕರು ಬರ್ತಾರೆ. ಪುರುಷೋತ್ತಮ ಮಾಸ ನಿಯಾಮಕ ನಮಗೆ ಮುಖ್ಯವಾಗಿ ಬರ್ತಾನೆ. ಜ್ಯೇಷ್ಠ ಮಾಸದಲ್ಲಿ ಬಂದಿರೋದ್ರಿಂದ ಜ್ಯೇಷ್ಠ ಮಾಸದ ಮಾಸ ನಿಯಾಮಕ ರಮಾದೇವಿ ಪತಿ ತ್ರಿವಿಕ್ರಮ ದೇವರು, ರಮಾ ತ್ರಿವಿಕ್ರಮ ಅಂತ ಹೇಳಿ ನಾವು ತ್ರಿವಿಕ್ರಮ ದೇವರ ಶಂಖಚಕ್ರ ಗದಾ ಪದ್ಮಗಳನ್ನು ಕೂಡ ಹಾಕ್ಕೊಳ್ಬೇಕು. ಪ್ರತಿನಿತ್ಯ ನಾವು ಹಾಕ್ಕೊಳ್ಳುವಾಗ ಈ ರೀತಿಯಾಗಿ ಇಲ್ಲಿ ಎರಡೆರಡು ಹಾಕ್ಕೊಳ್ಬೇಕು. ಒಳಗಡೆ ಮಾತ್ರ ನಾನು ಏನು ಹೇಳಿದ್ದೀನಲ್ಲ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಮುಖ್ಯವಾಗಿ ಮಾಸ ನಿಯಾಮಕ ನಂದ ಪುರುಷೋತ್ತಮ. ಹಾಗಾಗಿ ನಾವು ಕಮಲ, ಶಂಖ, ಗದ ಮತ್ತು ಚಕ್ರ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಾವು ಕ್ರಮವಾಗಿ. ಈ ರೀತಿಯಾಗಿ ನಾವು ಹಾಕ್ಕೊಳ್ಳೋದ್ರಿಂದ ಎಲ್ಲ 333 ಕೋಟಿ ದೇವತೆಗಳ ಸನ್ನಿಧಾನ ನಮಗೆ ಇದರೊಳಗಡೆ ಸಿಗುತ್ತೆ. ಎಲ್ಲರ ಸಾಕ್ಷಿಯಾಗಿ ನಾವು ಭಗವಂತನ ಆಯುಧದ ಸಾಕ್ಷಿಯಾಗಿ, ನಂದಾದೇವಿಯ ಸಾಕ್ಷಿಯಾಗಿ ಪುರುಷೋತ್ತಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತೀವಿ ಮತ್ತು ಈ ರೀತಿಯಾಗಿ ಸೇವೆಯನ್ನು ನಮ್ಮಲ್ಲಿ ಮಾಡಿಸ್ತಾನೆ. ಈ ಎಲ್ಲ ಸೇವೆಗಳನ್ನು ಲಕ್ಷ್ಮೀದೇವಿ ನಮ್ಮಲ್ಲಿ ನಿಂತು ಮಾಡಿಸ್ತಾಳೆ ಅನ್ನೋ ಅನುಸಂಧಾನ ನಮಗೆ ಇರಬೇಕು. ನಾವು ಮಾಡಲಿಕ್ಕೆ ಯೋಗ್ಯರಲ್ಲ, ಹರಿಸೇವೆ ಮಾಡಲಿಕ್ಕೆ ಲಕ್ಷ್ಮೀದೇವಿಗೆ ಮಾತ್ರ ಸಾಧ್ಯ. ಹಾಗಾಗಿ ಇದನ್ನೆಲ್ಲ ಹಾಕುವಾಗ ನಮಗೆ ಲಕ್ಷ್ಮೀದೇವಿ ನಮ್ಮಲ್ಲಿ ನಿಂತು ಹಾಕಿಸ್ತಿದ್ದಾಳೆ ಅನ್ನೋ ಅನುಸಂಧಾನ ಇರಬೇಕು. ಅದು ಸತ್ಯ ಕೂಡ. ಲಕ್ಷ್ಮೀದೇವಿನೇ ನಮ್ಮಲ್ಲಿ, ನಾವೀಗ ಒಂದು ರಂಗೋಲಿ ಹಾಕಬೇಕು ಅಂದರೆ ಪ್ರೇರಣೆ ಮಾಡೋಳು ಆಕೆನೇ, ಮಾಡಿಸೋಳು ಆಕೆನೇ. ಹಾಗಾಗಿ ನಮಗೆ ಅದು ಅನುಸಂಧಾನ ಬಂದರೆ ಅದರ ಪುಣ್ಯ ಇನ್ನೂ ಹೆಚ್ಚಾಗಿ ನಮಗೆ ಸಿಗತ್ತೆ. ಹಾಗೆ ಮಾಡೋದಕ್ಕಿಂತ ಲಕ್ಷ್ಮೀದೇವಿ ನಮ್ಮಲ್ಲಿ ನಿಂತು ಭಗವಂತನನ್ನು ಸೇವಿಸ್ತಾ ಇದ್ದಾಳೆ ಅನ್ನೋ ಚಿಂತನೆ ಒಂದೊಂದು ರಂಗೋಲಿ ಹಾಕುವಾಗಲೂ, ಒಂದೊಂದು ಸೇವೆ ಮಾಡುವಾಗಲೂ ನಮಗೆ ಇರಬೇಕು. ದೇವ್ರ ಮನೆ ಕ್ಲೀನ್ ಮಾಡುವಾಗಲೂ ನಮಗೆ ಇದೇ ರೀತಿ ಅನುಸಂಧಾನ ಬರಬೇಕು. ಆಕೆ ಮಾಡಿದ್ರೆ ಅಷ್ಟೇ ನಮಗೆ ಮಾಡಲಿಕ್ಕೆ ಸಾಧ್ಯ. ಇನ್ನು ನಾವು ಇಲ್ಲಿ ಇಷ್ಟು ರಂಗೋಲಿಗಳನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ಇನ್ನು ನಾವು ಕುಲದೇವತಾ ಪ್ರಸನ್ನ ಅಂತಲೂ ಬರ್ಕೊಳ್ಬೇಕು, ಶ್ರೀ ಭಾರತೀಶ ಪ್ರಸನ್ನ ಅಂತಲೂ ಬರ್ಕೊಳ್ಬೇಕು. ಜಾಗ ಇದ್ದರೆ. ಜಾಗ ಇಲ್ಲ ಅಂದರೆ ನಾವು ಆ ರೀತಿ ಹೇಳಿಕೊಂಡು ಸ್ಮರಣೆಯನ್ನು ಮಾಡಬೇಕು. ಮತ್ತು ಮಾಸ ನಿಯಾಮಕ, ಜ್ಯೇಷ್ಠ ಮಾಸ ನಿಯಾಮಕ ಶ್ರೀ ರಮಾ ತ್ರಿವಿಕ್ರಮಾಯ ನಮಃ ಅಂತ ಕೂಡ ಹೇಳ್ಕೊಳ್ಬೇಕು. ಮುಖ್ಯವಾಗಿ ಇದನ್ನಂತೂ ಬರೀಲೇಬೇಕು. ಶ್ರೀ ನಂದ ಪುರುಷೋತ್ತಮಾಯ ನಮಃ ಅಥವಾ ರಾಧಾ ಪುರುಷೋತ್ತಮಾಯ ನಮಃ ಅಂತ ಕೂಡ ನಾವು ಅದನ್ನು ಬರೀಲೇಬೇಕು. ಇನ್ನು ಮಿಕ್ಕದ್ದನ್ನೆಲ್ಲ ನಾವು ಅದನ್ನು ಸ್ಮರಣೆ ಮಾಡಿ ಶ್ರೀಕಾರ ಬರ್ಕೊಂಡು ಸ್ಮರಣೆ ಮಾಡಿದ್ರೆ ಸಾಕು. ಜಾಗ ಇಲ್ಲದಿದ್ದರೆ, ಜಾಗ ಇದ್ದರೆ ಬರ್ಕೊಳ್ಳೋಕ್ಕೇನು ತೊಂದರೆ ಇಲ್ಲ. ಇನ್ನು ಈ ರೀತಿಯಾಗಿ ನಾವು ಸಂಕಲ್ಪವನ್ನು ಇದು ರಂಗೋಲಿಯನ್ನು ಹಾಕ್ಕೊಳ್ಳಿಕ್ಕೆ ಅಥವಾ ದಾನಗಳನ್ನು ಮಾಡ್ಕೊಳ್ಳಿಕ್ಕೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ನೋಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನು ನೀವು ದಾನ ಮಾಡ್ತೀರಾ ಅಥವಾ ರಂಗೋಲಿ ಹಾಕ್ತೀರಾ, ನಮಸ್ಕಾರವನ್ನು ಮಾಡ್ತೀರಾ, ಏನಾದರೂ ನಿಷಿದ್ಧ ಪದಾರ್ಥಗಳನ್ನು ಬಿಡ್ತೀರಾ, ಏನು ಅಧಿಕ ಮಾಸದಲ್ಲಿ ನಾವು ಸೇವೆಯನ್ನು ಮಾಡ್ತೀವಿ, ಆ ಸೇವೆಗೆಲ್ಲ ಸಂಕಲ್ಪ ಮಾಡಿದ್ರೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಫಲ ಕೂಡ ವಿಶೇಷವಾಗಿರುತ್ತೆ. ಇಲ್ಲಿ ನಿಷ್ಕಾಮ ಕರ್ಮಗಳಿಗೆ ವಿಶೇಷವಾದಂತಹ ಫಲ. ಕಾರಣ ಈ ಅಧಿಕ ಮಾಸಕ್ಕೆ ನಿವೃತ್ತಿ, ಇಲ್ಲಿ ಅಂದರೆ ನೈಋತ್ಯಾಧಿಪತಿಯಾದಂತಹ ನಿವೃತ್ತಿ ನಮಗೆ ಅಧಿಪತಿಯಾಗಿರೋದ್ರಿಂದ ನಮಗೆ ಸಕಾಮ ಫಲಗಳಲ್ಲಿ ಫಲ ಸಿಗೋದಿಲ್ಲ, ನಿಷ್ಕಾಮ ಫಲಗಳಲ್ಲಿ ಫಲ ಸಿಗುತ್ತೆ. ನಾವು ಏನೇ ಮಾಡಿದ್ರೂ ಎಲ್ಲ ಈ ದೇವತೆಗಳ ಅಂತರ್ಗತ ಶ್ರೀ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಮಾಸ ನಿಯಾಮಕ ರಮಾ ತ್ರಿವಿಕ್ರಮ ಭಿನ್ನ ಶ್ರೀ ನಂದ ಪುರುಷೋತ್ತಮ ಪ್ರಿಯತಾಂ ಪ್ರೀತೋ ವರದ ಭವತು ಅಂತ ಹೇಳಿ ನಾವು ಅದನ್ನು ಸಂಕಲ್ಪ ಮೂಲಕವೇ ಮಾಡಿಕೊಳ್ಬೇಕು. ಮತ್ತು ಶ್ರೀ ವಿಷ್ಣು ಪ್ರೇರಣೆ ಶ್ರೀ ವಿಷ್ಣು ಪ್ರೀತ್ಯರ್ಥಂ ನಾಹಂಕರ್ತ ಹರಿಕರ್ತ ಅಂತಲೇ ನಾವು ಅನುಸಂಧಾನ ಮಾಡ್ಕೊಂಡು ನಾವೇನೇ ಮಾಡಿದ್ರೂ ಭಗವಂತನಿಗೆ ಪ್ರೀತಿ ಆಗಲಿ ಅನ್ನೋ ಒಂದು ಎಚ್ಚರಿಕೆ ನಮ್ಮಲ್ಲಿ ಸದಾ ಇರಬೇಕು. ಆಗಷ್ಟೇ ಭಗವಂತ ಅದನ್ನು ನಮಗೆ ಫಲವನ್ನು ಕೊಡ್ತಾನೆ. ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡ್ತಾ ನಾವು ಪಾಡ್ಯದ ದಿವಸ ಬೆಳಗ್ಗೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸ್ನಾನವೆಲ್ಲ ಆದ ನಂತರ ದಂಪತಿಗಳು ಒಂದು ಮಣೆಯ ಮೇಲೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು
ಸರ್ವವಿಘ್ನ ನಿವಾರಕಾಯ ನಮಃ, ಮಹಾಗಣಪತಿಯೇ ನಮಃ ಅಂತ ಹೇಳಿ ಮಹಾಗಣಪತಿಯ ಸ್ಮರಣೆಯನ್ನು ಮಾಡಿ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಸಮಸ್ತ ಪರಂಪರಾ ಗುರುಭ್ಯೋ ನಮಃ, ಸರ್ವೇಭ್ಯೋ ಋಷಿಭ್ಯೋ ನಮಃ, ಸಮಸ್ತ ದೇವತಾಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಮೂಲ ಗುರುವೇ ಭಗವತೆ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳಿ ಗುರುಗಳ ಚಿಂತನೆಯನ್ನು ಮಾಡಿ, ನಂತರ ಪುರುಷೋತ್ತಮ ಮಾಸಾಧಿಪತಯೇ ಗೋಲೋಕಾಧಿಪತಯೇ ರಾಧಾ ನಾಮಕ ಲಕ್ಷ್ಮೀಪತಯೇ ಶ್ರೀ ಪುರುಷೋತ್ತಮಾಯ ನಮಃ ಅಂತ ಚಿಂತನೆಯನ್ನು ಮಾಡಬೇಕು. ಗೋಲೋಕದ ಚಿಂತನೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ರೀತಿಯಾಗಿ ರಾಧಾ ನಾಮಕ ಕೃಷ್ಣನನ್ನು, ಪುರುಷೋತ್ತಮನನ್ನು ಚಿಂತನೆ ಮಾಡಿ, ಆಚಮನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ದೇಶ ಕಾಲಾದಿಗಳನ್ನು ಸ್ಮರಣೆ ಮಾಡಬೇಕು. ಶುಭೆ ಶೋಭನ ಮುಹೂರ್ತೆ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಅಸ್ಮಿನ್ ವರ್ತಮಾನೇನ ಶ್ರೀ ಚಾಂದ್ರಮಾನೇನ ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಪ್ರತಿಪದಾ ಶುಭತಿಥೌ ಭಾನುವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮಾಕಂ ಸರ್ವಪಾಪಕ್ಷಯಾರ್ಥಂ ವಿಷ್ಣುಭಕ್ತಿ ತತ್ವಜ್ಞಾನ ವೈರಾಗ್ಯಾದಿ ಮಹಾಸದ್ಗುಣ ಅಭಿವೃದ್ಧ್ಯರ್ಥಂ ಸರ್ವೇಷ್ವಪಿ ಜನ್ಮಸು ವೈಷ್ಣವತ್ವ ಪ್ರಾಪ್ಯರ್ಥಂ ಸರ್ವಜನ್ಮಸು ಗಂಗಾದಿತೀರ್ಥ ಬದರಿಯಾದಿ ಕ್ಷೇತ್ರ ಸಂಸೇವನ ಸೌಭಾಗ್ಯ ಪ್ರಾಪ್ಯರ್ಥಂ ಮಹಾವೈಷ್ಣವ ಸೇವಾ ಸೌಭಾಗ್ಯ ಪ್ರಾಪ್ಯರ್ಥಂ ಭಗವತ್ ಸಚ್ಚಾಸ್ತ್ರ ಶ್ರವಣ ಮನನ ಯೋಗ್ಯತಾ ಪ್ರಾಪ್ಯರ್ಥಂ ಭಗವತೋ ಧ್ಯಾನ ಯೋಗ್ಯತಾ ಪ್ರಾಪ್ಯರ್ಥಂ ತದರ್ಥಂ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ಸಮಸ್ತ ಮನೋಮಲ ವಿನಾಶಾರ್ಥಂ ಸಮಸ್ತ ತಾಪತ್ರಯ ವಿನಾಶಾರ್ಥಂ ಅಶೇಷ ಸಾಧನೋಪಯೋಗಿ ಸಂಪತ್ ಪ್ರಾಪ್ಯರ್ಥಂ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸು ವಿಭಾವಸು ರೈವತ ಅಜ ಭವ ಭೀಮ ವಾಮದೇವ ಉಗ್ರ ಋಷಕಪಿ ಅಜೈಕಪಾತ್ ಅಹಿರ್ಬುಧ್ನಿ ವಿರೂಪಾಕ್ಷ ಉಮಾಪತಿ ವಿವಸ್ವನ್ ಆರ್ಯಮನ್ ಪೂಷನ್ ತೃಷ್ಟ ಸವಿತ್ರೋ ಭಗ ಧಾತೃ ಪರ್ಜನ್ಯ ವರುಣ ಮಿತ್ರ ಶಕ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಜಾಪತಿ ನಾಮಕ ಚತುರ್ಮುಖ ಬ್ರಹ್ಮಾಂತರ್ಗತ ಉರುಕ್ರಮ ವಷಟ್ಕಾರಾಭಿನ್ನ ವಿಷ್ಣು ಜಿಷ್ಣು ಮಹಾವಿಷ್ಣು ಹರಿ ಕೃಷ್ಣ ಅಧೋಕ್ಷಜ ಕೇಶವ ಮಾಧವ ರಾಮ ಅಚ್ಯುತ ಪುರುಷೋತ್ತಮ ಗೋವಿಂದ ವಾಮನ ಶ್ರೀಶ ಶ್ರೀಕಂಠ ವಿಶ್ವಸಾಕ್ಷಿ ನಾರಾಯಣ ಮಧುರಿಪು ಅನಿರುದ್ಧ ತ್ರಿವಿಕ್ರಮ ವಾಸುದೇವ ಜಗದ್ಯೋನಿ ಅನಂತ ಶೇಷಶಾಯಿ ಸಂಕರ್ಷಣ ಪ್ರದ್ಯುಮ್ನ ದೈತ್ಯಾರಿ ವಿಶ್ವತೋಮುಖ ಜನಾರ್ದನ ಧರಾವಾಸ ದಾಮೋದರ ಅಘಾರ್ಧನ ಶ್ರೀಪತ್ಯಾಖ್ಯ ತ್ರಯಸ್ತ್ರಿಂಶತ್ ದ್ರೂಪಾತ್ಮಕ ಪುರುಷೋತ್ತಮ ಮಾಸ ನಿಯಾಮಕ ರಾಧಾ ನಾಮಕ ಲಕ್ಷ್ಮೀ ಸಮೇತ ಪುರುಷೋತ್ತಮಾಭಿನ್ನ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀ ಪುರುಷೋತ್ತಮ ಮಾಸೆ ಯಥಾಶಕ್ತಿ ರಂಗೋಲಿ ಸೇವಾ ಕರ್ಮ ಕರಿಷ್ಯೆ ಅಂತ ಹೇಳಿ ನಾವು ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ಇದೇ ಸಂಕಲ್ಪ ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. ಅಪೂಪ ದಾನ ಮಾಡ್ತಕ್ಕಂಥವ್ರು ಅಪೂಪ ದಾನ ಮಹಂಕರಿಷಿ ಅಂತ ಹೇಳ್ಕೊಳ್ಬೇಕು. ಬೇರೆ ಬೇರೆ ದಾನ ಮಾಡ್ತಕ್ಕಂಥವ್ರು, ನಮಸ್ಕಾರ ಮಾಡ್ತಕ್ಕಂಥವ್ರು ಅದನ್ನು ಕೂಡ ಹೇಳ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲರೂ ಸಂಕಲ್ಪವನ್ನು ಮಾಡಿಕೊಂಡು ಅಧಿಕ ಮಾಸದ ಈ ಸೇವಾವನ್ನು ಪ್ರಾರಂಭ ಮಾಡಿ ಯಥಾಶಕ್ತಿ ಎಲ್ಲರೂ ಮಾಡಲೇಬೇಕು. ನಮಗೆ 3 ವರ್ಷಕ್ಕೊಂದು ಸಲ ಬರ್ತಕ್ಕಂಥದ್ದು 32 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಏನೇನು ನಾವು ಮಾಡಬೇಕಾಗಿರುತ್ತೆ ಕರ್ಮಗಳು, ಆ ಎಲ್ಲ ಕರ್ಮಗಳು ಈ 33ನೇ ತಿಂಗಳಲ್ಲಿ ಮಾಡೋದ್ರಿಂದ ಅಲ್ಲಿ ನಾವು ಬಿಟ್ಟಿರ್ತಕ್ಕಂಥ ಎಲ್ಲ ಕರ್ಮಗಳು ಇಲ್ಲಿ ನಮಗೆ ಆ್ಯಡ್ ಆನ್ ಆಗುತ್ತೆ. ಹಾಗಾಗಿ ಆದಷ್ಟು ಭಕ್ತಿ ಶ್ರದ್ಧೆಯಿಂದ ನಾಹಂಕರ್ತ ಹರಿಕರ್ತ ಅನ್ನೋ ಚಿಂತನೆಯಿಂದನೇ ನಾವು ಇದನ್ನು ಮಾಡಬೇಕು. ಇನ್ನು ಅನೇಕ ಕರ್ಮಗಳಿದೆ ಮಾಡೋದಕ್ಕೆ. ಇದನ್ನು ಪ್ರಾರಂಭ ಮಾಡಿಕೊಂಡು ಯಥಾಶಕ್ತಿ ನಮಗೆ ಏನೇನು ಆಗತ್ತೆ ಅದನ್ನು ದ್ರವ್ಯ ಲೋಪ ಇಲ್ಲದೆ ಅದನ್ನು ನಾವು ಮಾಡೋಣ. ಇದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. 33 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ನಮಗೂ ಪರಿಹಾರ ಆಗಿ ನಮ್ಮ ತಲೆಮಾರಿನವ್ರಿಗೂ ಕೂಡ 33 ತಲೆಮಾರಿನವರೆಗೂ ಕೂಡ ಸದ್ಗತಿ ಆಗುತ್ತೆ. ಹೆಣ್ಣು ಮಕ್ಕಳಾದರೆ ತವರು ಮನೆಯ ಸಂತತಿನೂ ಅಭಿವೃದ್ಧಿಯಾಗಿ ತವರು ಮನೆಯ ಪಿತೃಗಳಿಗೂ ಸದ್ಗತಿ ಆಗುತ್ತೆ ಮತ್ತು ಗಂಡನ ಮನೆಯ ವಂಶಾಭಿವೃದ್ಧಿಯಾಗಿ ಅವರಿಗೂ ಕೂಡ ಇಲ್ಲಿ ಇದೇ ಫಲ ನಮಗೆ ಸಿಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.